ಕರ್ನಾಟಕದ ಸರ್ಕಾರದ ಈ ಭ್ರಷ್ಟ ಸರ್ಕಾರ, ದುಷ್ಟ ಸರ್ಕಾರ, ಜನದ್ರೋಹಿ ಸರ್ಕಾರ ಎರಡನೇ ವಿಕೆಟ್ ಪತನ. ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ, ಕೆಲವೇ ಸೆಕೆಂಡು, ನಿಮಿಷ ಅಲ್ಲ, ಕೆಲವೇ ಸೆಕೆಂಡ್ಗಳಲ್ಲಿ ಅವರು ಮಂತ್ರಿಯಿಂದ ವಜಾ ಆಗ್ತಾ ಇದ್ದಾರೆ. ನನಗೆ ಮಾಹಿತಿ ಬಂತು, ಈಗಾಗಲೇ ಸಹಿ ಆಗಿದೆ, ಎಲ್ಲ ಗೆಜೆಟ್ಗೆ ಹೋಗ್ತಾ ಇದೆ. ಈಗ ರಾಜಣ್ಣ ನ್ಯಾಯಕ್ಕಾಗಿ ಎಲೆಕ್ಷನ್ನಲ್ಲಿ ತಪ್ಪಾಗಿಲ್ಲ ಅಂತೇಳಿ ಸತ್ಯ ಹೇಳಿದರು. ರಾಹುಲ್ ಗಾಂಧಿಗೆ ಕಪ್ಪಾಳ ಮೋಕ್ಷ ಆಯಿತು. ಕಪ್ಪಾಳ ಕೊಡದಿಲ್ಲ ಅಷ್ಟೇ, ಕಪ್ಪಾಳ ಮೋಕ್ಷ ಆಯಿತು. ಅದರ ರಿವೆಂಜನ್ನು ರಾಹುಲ್ ಗಾಂಧಿ ತೀರಿಸ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಮಾತಾಡೋ ಹಕ್ಕಿದೆ. ಸತ್ಯವನ್ನು ಹೇಳಿದ್ದಾರೆ. ನಮ್ಮ ಸರ್ಕಾರ ಇತ್ತು, ನಮ್ಮದೇ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇದರಲ್ಲೇನು ಮಿಸ್ಟೇಕ್ ಇದೆ? ಮೊದಲು ವಾಲ್ಮೀಕಿಯಲ್ಲಿ ಫಸ್ಟ್ ಬಲಿ ನಾಗೇಂದ್ರ, ಎಸ್ ಟಿ ವಾಲ್ಮೀಕಿ ಜನಾಂಗ. ಎರಡನೇ ಬಲಿ ತುಮಕೂರು ಕೋಆಪರೇಟಿವ್ ಮಿನಿಸ್ಟರ್ ರಾಜಣ್ಣ ವಾಲ್ಮೀಕಿ. ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ವಾಲ್ಮೀಕಿಗಳಿಗೆ ರಾವು ಕಾಲ ಬಂದಿದೆ, ರಾವು ಕಾಲ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಅವ್ರಿಗೆ ಅವ್ರು ಕಂಡ್ರೆ ಆಗಲ್ಲ. ಈಗ ರಾಹುಲ್ ಕಾಲ ಅವ್ರಿಗೆ. ರಾಹುಲ್ ಕಾರ್ಡ್ದಿಂದ ಈ ಎರಡೂ ಸ್ಥಾನಗಳು ಹೋಗಿದೆ. ಕಾಂಗ್ರೆಸ್ ಪಾರ್ಟಿ ಇವತ್ತು, ನಾನು ಅಕ್ಟೋಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಆಗಸ್ಟಲ್ಲೇ ಶುರುವಾಗ್ಬಿಟ್ಟೈತೆ ಕ್ರಾಂತಿ ಆಗೋಕ್ಕೆ. ಅಂದರೆ ಈ ಸರ್ಕಾರದ ಒಂದೊಂದೇ ಕಲ್ಲು ಉದುರ್ತಾ ಇದೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಒಬ್ಬೊಬ್ಬರೇ ಕಾಣೆ ಆತವ್ರೆ. ನಾಗೇಂದ್ರನೂ ಅವ್ರ ಬೆಂಬಲಿಗ, ರಾಜಣ್ಣ ಅಂತೂ ಮೌತ್ ಪೀಸ್, ಸಿದ್ದರಾಮಯ್ಯನವರ ಮೌತ್ ಪೀಸ್ ರಾಜಣ್ಣ. ಮೊನ್ನೆ ಹಾಸನದ ಉಸ್ತುವಾರಿ ತೆಗೆದ್ರು, ಈಗ ಮಂತ್ರಿನೇ ತೆಗೆದುಬಿಟ್ರು. ಅಂದರೆ ಕಾಂಗ್ರೆಸ್ ಪಾರ್ಟಿ ಪ್ರಜಾಪ್ರಭುತ್ವದ ವಿರೋಧಿ. ಇಂಥ ಕಾಂಗ್ರೆಸ್ ಅಧಿಕಾರದಲ್ಲಿರೋವಂಥದ್ದಕ್ಕೆ ನಾಲಾಯಕ್. ಇವಾಗ ಅಸೆಂಬ್ಲಿಯಲ್ಲಿ ಹೇಳಿದ್ರು ಎಚ್ ಕೆ ಪಾಟೀಲ್ ಅವರು, ಏನೂ ಆಗೇ ಇಲ್ಲ ಅಂತ. ಈಗ ಇನ್ನು ಗೆಜೆಟ್ ಬರ್ತಾ ಇದೆ, ಆವಾಗ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತದೆ. ಅಸೆಂಬ್ಲಿಯಲ್ಲಿ ಏನು ಹೇಳಿದ್ರಿ ನೀವು? ಏನೂ ಆಗಿಲ್ಲ, ಎಲ್ಲ ಸರಿ ಇದೆ. ನೀವು BJP ಅವ್ರ ಭ್ರಮೆ. ಈಗ ಯಾರು ಭ್ರಮೆ? ನಿಮ್ಮದು ಭ್ರಮೆ. ನೀವು ಭ್ರಮೆಯಲ್ಲಿರೋರು. ಇಂಥ ಸಿದ್ದರಾಮಯ್ಯನವರ ಒಂದೊಂದೇ ಕುರ್ಚಿಯ ಕಾಲುಗಳು ಅಲುಗಾಡ್ತಾ ಇದೆ. ಅಕ್ಟೋಬರಲ್ಲಿ ಸಿದ್ದರಾಮಯ್ಯ ಹೋಗೋಕ್ಕೆ ಏನು ಬೇಕೋ ಅಷ್ಟು ಪ್ಲಾನನ್ನು DK ಶಿವಕುಮಾರ್ ಅವರು ಮಾಡಿದ್ದಾರೆ. 2 ಕಾಲು ಕಿತ್ತಾಕಿದ್ದಾರೆ, ಇನ್ನೆರಡರ ಮೇಲೆ ನಿಂತಿದೆ. ಇನ್ನೊಂದು ಕಾಲು ಕಿತ್ತರೂ ಬಿದ್ದೋಗ್ಬಿಡ್ತೈತಿ ಚೇರು. ಪಕ್ಕ ಡೌಟೇ ಇಲ್ಲ. ಯಾಕೆಂದರೆ ಹಿಂದುಳಿದ ವರ್ಗದ ಒಂದು ವರದಿಯನ್ನು ಬರ್ದಂಗೆ ಮಾಡಿದ್ರಲ್ಲ, ಯಾರು ಮಾಡಿದ್ದು? ಇದೇ DK ಶಿವಕುಮಾರ್. ಈಗ ಸಿದ್ದರಾಮಯ್ಯನವ್ರದ್ದು ಮೌತ್ ಪೀಸ್, ಎರಡನೇ ವಿಕೆಟ್. ಅಂದರೆ ಈ ಸರ್ಕಾರ ಎರಡನೇ ವಿಕೆಟನ್ನು ಕಳ್ಕೊಂಡು ಒಂದು ರೀತಿ ನಗೆಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರೋ ಸರ್ಕಾರ ತೊಲಗಲಿ ಅಂತ ಜನನೂ ಕಾಯ್ತಾ ಇದ್ದಾರೆ.